ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮನೆಯಲ್ಲೇ ಸಿಗುವಂಥ ವಸ್ತು ಬಳಸ್ಕೊಂಡು ಹಬ್ಬಕ್ಕೆ ಅಥವಾ ಫಂಕ್ಷನ್ಗಳಿಗೆ ಇನ್ಸ್ಟಂಟ್ ಗ್ಲೋಯಿಂಗ್ ಸ್ಕಿನ್ನು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾವು ಡೈಲಿ ಮನೆಯಲ್ಲೇ ಬಳಸುವಂಥ ವಸ್ತುಗಳಿವು. ಹಾಲು ಕಾಯಿಸಿರಬಾರ್ದು, ಹಸಿ ಹಾಲಾಗಿರಬೇಕು. ಮೊದಲಿಗೆ ಮುಖ ತೊಳ್ಕೊಳ್ಳಿ. ನೀವು ಯಾವುದು ಯೂಸ್ ಮಾಡ್ತೀರಾ, ಸೋಪು ಅಥವಾ ಫೇಸ್ ವಾಶ್ ಬಳಸ್ಕೊಂಡು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲಿಗೆ ಹಾಲು ಹಾಕ್ಕೊಂಡು, ಒಂದು ಬೌಲಲ್ಲಿ ಹಾಲು ಇಟ್ಕೊಂಡು ಸ್ವಲ್ಪ ಹತ್ತಿಯಿಂದ ಡಿಪ್ ಮಾಡಿಕೊಂಡು ಫುಲ್ ಫೇಸಿಗೆ ಅಪ್ಲೈ ಮಾಡಿಕೊಂಡು ಹಂಗೆ ಮಸಾಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ ಹಾಕ್ಕೊಳ್ಳಿ. ಅರ್ಧ ಟೊಮೊಟೊ ಫೇಸ್ ಪ್ಯಾಕ್ ತಯಾರು ಮಾಡೋಕ್ಕೆ ಬೇಕಾಗುತ್ತೆ. ಇನ್ನು ಅರ್ಧದಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಫೇಸ್ ಫುಲ್ಲು ಸ್ಕ್ರಬ್ ಮಾಡ್ಕೊಳ್ಳಿ ನೀಟಾಗಿ. ಹಣೆ ಮೇಲೆ, ಗಲ್ಲ, ಕೆನ್ನೆ, ಕತ್ತಿನ ಹಿಂದೆ ಕೂಡ ನೀಟಾಗಿ ಮಾಡ್ಕೊಳ್ಳಿ. ಅವಾಗ ಏನಾದರೂ ಬ್ಲ್ಯಾಕ್ ಆಗಿದ್ದರೆ, ಸನ್ ಟ್ಯಾನ್ ಆಗಿದ್ದರೆ ಕ್ಲೀನ್ ಆಗುತ್ತೆ. ಸ್ಕ್ರಬ್ಬಿಂಗಿಗೆ ಬೇಕಾಗಿರೋದು ಅರ್ಧ ಟೊಮೊಟೊ, 1 ಸ್ಪೂನು ಸಕ್ಕರೆ ಅಷ್ಟೇ. ಎಲ್ಲರ ಮನೆಯಲ್ಲೂ ದಿನ ಬಳಕೆಗೆ ಆಗುವಂಥ ವಸ್ತುಗಳೇ, ಯಾವುದೋ ಅಂಗಡಿಯಿಂದ ಕೊಂಡು ತೊಗೊಂಡು ಬರೋ ಅಂಥದ್ದು ಏನಿಲ್ಲ. ಅದರಿಂದ ನಾವು ವಾರಕ್ಕೆ 2 ಸರಿ ಮಾಡ್ಬೋದು. ಇದರಿಂದ ಯಾವುದೇ ಹಾನಿ ಆಗೋದಿಲ್ಲ. ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ವಸ್ತುಗಳು. ಆಮೇಲೆ ಸ್ಕ್ರಬ್ ಎಲ್ಲ ಆದಮೇಲೆ ತಣ್ಣೀರಿಂದ ಮುಖ ತೊಳ್ಕೊಳ್ಳಿ ನೀಟಾಗಿ. ಮುಖ ಎಲ್ಲ ನೀಟಾಗಿ ತಣ್ಣೀರಲ್ಲಿ ಚೆನ್ನಾಗಿ ಉಜ್ಜಿ ತೊಳಿಬೇಡಿ, ಸಾಫ್ಟಾಗಿ ತೊಳ್ಕೊಂಡು ಸ್ಮೂತಾಗಿರೋ ಬಟ್ಟೆ ಅಥವಾ ಟವಲಿಂದ ನೀಟಾಗಿ ವೈಪ್ ಮಾಡಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಇದಕ್ಕೆ ಬೇಕಾಗಿರೋಷ್ಟು ಹಾಲು, 2ರಿಂದ 3 ಸ್ಪೂನ್ ಹಾಲು, ನಿಮಗೆ ಎಷ್ಟು ಬೇಕು. ಇದು ಫುಲ್ ಬಾಡಿಗೂ ಕೂಡ ಹಾಕ್ಬೋದು. 2-3 ಸ್ಪೂನು ಟೊಮೊಟೊ ಜ್ಯೂಸು, 2ರಿಂದ 3 ಟೀ ಸ್ಪೂನು ಟೊಮೊಟೊ ಜ್ಯೂಸು. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ. ನಿಮ್ಮ ಮನೇಲಿ ಯಾವುದಿದೆ ಅದೇ ಯೂಸ್ ಮಾಡ್ಬೋದು. ಕಸ್ತೂರಿ ಅರಿಶಿನ ಬಳಸಿದ್ರೆ ಇನ್ನೂ ಒಳ್ಳೆಯದು. 1 ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ಲು, 1 ಟೇಬಲ್ ಸ್ಪೂನ್. ನಿಮ್ಮ ಮನೇಲಿ ಯಾವುದಿದೆ ಅದನ್ನೇ ಹಾಕ್ಕೊಬೋದು. ನಿಮ್ಮನೇಲಿ ಗಿಡ ಇದ್ದರೆ ಅದರಿಂದನೂ ಜೆಲ್ ತೊಗೊಂಡು 1 ಟೇಬಲ್ ಸ್ಪೂನು ಆಲೋವೆರಾ ಜೆಲ್ ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಫುಲ್ಲು ಮಿಕ್ಸ್ ಆಗಬೇಕು, ಕ್ರೀಮ್ ಥರ ಆಗಬೇಕು. ನೋಡಿ, ಈ ಥರ ನೀಟಾಗಿ ಕ್ರೀಮ್ ಥರ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಜೇನುತುಪ್ಪ ಕೂಡ ಬಳಸ್ಕೋಬೋದು. ಡ್ರೈ ಸ್ಕಿನ್ ಆಗಿದ್ದರೆ ಜೇನುತುಪ್ಪ ಬಳಸ್ಕೋಬೋದು. ಬ್ರಷಿಂದ ಈ ಥರ ನೀಟಾಗಿ ಅಪ್ಲೈ ಬ್ರಷ್ಷು ಅಥವಾ ಕೈಯಿಂದನೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನಿಮಗೆ ಯಾವುದು ಅನುಕೂಲ ಇದೆ ಆ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೇಸ್ ಫುಲ್ಲು ಹಾಕ್ಕೊಬೇಕು. ಕತ್ತಿಗೂ ಕೂಡ ಹಾಕ್ಕೊಬೇಕು, ಇಲ್ಲಾಂದರೆ ಕತ್ತೊಂದು ಕಲರು, ಮುಖ ಒಂದು ಕಲರ್ ಆಗುತ್ತೆ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಪ್ಯಾಕನ್ನು 10 ವರ್ಷದ ಮೇಲೆ ಇರೋಂಥ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಹಾನಿಯಾಗೋದಿಲ್ಲ. ಯಾಕಂದರೆ ಯಾವುದೇ ರೀತಿ ರಾಸಾಯನಿಕ ವಸ್ತು ನಾವು ಬಳಕೆ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದೇ. ಫುಲ್ಲು ಪ್ಯಾಕೆಲ್ಲ ಮುಖಕ್ಕೆ, ಕತ್ತಿಗೆಲ್ಲ ಹಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಆಗಲಿ. ಒಂದು 10 ನಿಮಿಷ ಆಗಿದೆ. ಇವಾಗ ನೋಡಿ, ವಾಶ್ ಮಾಡ್ಕೊಂಬರ್ತೀನಿ. ಯಾವ ಥರ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಯಾವ ಥರ ಸ್ಕಿನ್ನಲ್ಲಿ ಚೇಂಜಸ್ ಆಗಿದೆ, ಶೈನಿಂಗ್ ಬಂದಿದೆ ಸ್ವಲ್ಪ. ಇದು ನಾಳೆ ಫಂಕ್ಷನ್ ಇದೆ ಅಂದರೆ ಇವತ್ತಿನ ದಿವಸ ನಾವು ರೆಡಿ ಮಾಡ್ಕೊಬೇಕು, ಆವಾಗ ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಫೇಸ್ ಪ್ಯಾಕನ್ನು ವಾರದಲ್ಲಿ 2 ಸರಿ ಬಳಸೋದ್ರಿಂದ ಮುಖದಲ್ಲಿರೋ ಪಿಂಪಲ್ ಕಲೆಗಳು ಸ್ವಲ್ಪನೇ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರಿ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ, ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಟೈಮ್ ಬೇಕು, ಯಾವುದೇ ಹೋಗ್ಬೇಕಂದ್ರೂ ಟೈಮ್ ಬೇಕು. ಅಟ್ಲೀಸ್ಟ್ ಒಂದು 3 ತಿಂಗಳು ವಾರದಲ್ಲಿ 2 ಸರಿ ಹಚ್ಕೊತಾ ಬಂದರೆ ಕ್ಲಿಯರ್ ಆಗುತ್ತೆ. ಬ್ಯೂಟಿ ಪಾರ್ಲರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದವರು ಈಗ 10 ನಿಮಿಷದಲ್ಲೆಲ್ಲ ಇದನ್ನ ಮಾಡ್ಕೊಳ್ಬೋದು. ಮನೆಯಲ್ಲೇ ಇರೋದನ್ನ ಬಳಸ್ಕೊಂಡು ಈ ಥರ ಮಾಡ್ಕೊಬೋದು. ಮುಖ ಎಲ್ಲ ತೊಳ್ಕೊಂಡು ಇದಕ್ಕೆ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ ನೀಟಾಗಿ. ಬೇರೆ ಏನು ಮೇಕಪ್ ಮಾಡೋಕ್ಕೆ ಹೋಗಬೇಡಿ. ಫೇಸ್ ಪ್ಯಾಕ್ ಮಾಡಿದ ದಿವಸ ಬೇರೆ ಮೇಕಪ್ ಏನು ಮಾಡಬಾರ್ದು. ಮಾಯ್ಶ್ಚರೈಸರ್ ಹಚ್ಕೊಂಡು ಫುಲ್ ಡೇ ಹಂಗೆ ಇರಬೇಕು. ಅವತ್ತು ಫುಲ್ ಡೇ ಏನು ಮುಖಕ್ಕೇನು ಹಚ್ಚೋಕೆ ಹೋಗ್ಬೇಡಿ. ನಮಗೆ ನಾಳೆ ಫಂಕ್ಷನ್ ಇದೆ ಅಂದರೆ ಇವತ್ತು ಹಿಂದಿನ ದಿವಸ ಹಚ್ಕೊಬೇಕು. ಅವಾಗ
ರಿಸಲ್ಟು ನಾಳೆಗೆ ಚೆನ್ನಾಗಿರುತ್ತೆ ನೋಡಿ. ನಾಳೆ ನಮ್ಗೆ ಫಂಕ್ಷನ್ ಇದೆ ಅಂದರೆ ಇವತ್ತಿನ ದಿವಸನೇ ಮಾಡ್ಕೊಳ್ಬೇಕು. ಇದು 2 ದಿವಸ ಆದಮೇಲೆ ಇನ್ನೂ ಗ್ಲೋಯಿಂಗ್ ಕಾಣುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ ನಂದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ್ಯಾವ ಥರ ಫೇಸ್ ಪ್ಯಾಕ್ ಮಾಡ್ಬೋದು ಮನೇಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಅಂದ್ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.